ಕಳೆದ 2-3 ಗಂಟೆಯಲ್ಲಿ ಸುರಿದಂತಹ ಭಾರೀ ಮಳೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ತತ್ತರಿಸ್ತಾ ಇದೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ತಗ್ಗು ಪ್ರದೇಶದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಹಲವು ಭಾಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಶಿವಾನಂದ ಸರ್ಕಲ್ನ ಅಂಡರ್ ಪಾಸ್. ಪ್ರತಿ ವರ್ಷ ಮಳೆಗೆ ಇದೇ ರೀತಿಯಾದಂತಹ ಸಿಚುವೇಶನ್ ಈ ಅಂಡರ್ ಪಾಸ್ನಲ್ಲಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಅಂಡರ್ ಪಾಸ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ. ಈಗಲೂ ಗಮನಿಸ್ತಾ ಇದ್ದೀರಿ, ಅಂಡರ್ ಪಾಸ್ನ ಮೇಲ್ಭಾಗದಿಂದ ಜಲಪಾತದ ರೀತಿ ಮಳೆ ನೀರು ಸುರಿತಾ ಇದೆ. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ, ಕ್ಷಮಿಸಿ, ಇದು ಆನಂದರಾವ್ ಸರ್ಕಲ್ ಕಡೆ ಬರುವಂತಹ ಸಂದರ್ಭದಲ್ಲಿ ನಿಮ್ಗೆ ಸಿಗುತ್ತಲ್ಲ ಅಂಡರ್ ಪಾಸ್, ಆ ಅಂಡರ್ ಪಾಸ್ ಕೆಳಗ ಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅಂತ ನೋಡ್ತಾ ಇದ್ದೀರಿ. BMTCಯ ಬಸ್ ಆ ನಿಂತಹ ನೀರಿನಲ್ಲಿ ಸದ್ಯ ಸಿಕ್ಕಾಕೊಂಡ್ಬಿಟ್ಟಿದೆ. ಮತ್ತೊಂದ್ ಕಡೆ ಮಂಜುನಾಥ ನಗರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಳೆಯ ಪ್ರಮಾಣ ಯಾವ ರೀತಿಯಾಗಿದೆ ಅಂತಂದ್ರೆ ಆ ಭಾಗದಲ್ಲಿ ರಸ್ತೆ ಸಂಪೂರ್ಣವಾಗಿ ಕೆರೆ ರೀತಿ ಕಾಣಿಸ್ತಾ ಇದೆ. ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಹ ಸಿಚುವೇಶನ್ ಮಂಜುನಾಥ ನಗರದಲ್ಲಿ. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಆ ಬಂದಂತಹ ಮಳೆ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಯಾಕಂದ್ರೆ ಸೂಕ್ತವಾಗಿ ಚರಂಡಿ ವ್ಯವಸ್ಥೆ ಇಲ್ಲ, ಅಥವಾ ಚರಂಡಿ ಬ್ಲಾಕ್ ಆಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಪ್ರತಿ ಬಾರಿ ಮಳೆಗಾಲ ಶುರುವಾಗುವಂತಹ ಸಂದರ್ಭದಲ್ಲಿ BBMP ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡ್ತಾರೆ. ಸಿದ್ಧತೆಗಳು ಏನೇನಿದೆ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ ಏನೇನು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಬಟ್ ಈ ಬಾರಿನೂ ಸಿದ್ಧತೆ ಆದ ಕಾಣಿಸ್ತಾನೆ ಇಲ್ಲ. ಮಂಜುನಾಥ ನಗರದಲ್ಲಿ ನೋಡ್ತಾ ಇದ್ದೀರಿ, ಅಂಗಡಿಯ ಒಳಗೆ ರಸ್ತೆ ಬದಿ ಇರುವಂತಹ ಅಂಗಡಿಗಳೇನಿದ್ದಾವೆ ಆ ಅಂಗಡಿಗಳ ಒಳಗೂ ಕೂಡ ಮಳೆ ನೀರು ನುಗ್ಗಿಬಿಟ್ಟಿದೆ. ರಸ್ತೆಗಳು ಹೇಗೋ ಜಲಾವೃತ ಆಗಿದೆ. ಅಲ್ಲಿರುವಂತಹ ಮನೆಗಳೇನಿದ್ದಾವೆ, ಅಂಗಡಿಗಳೇನಿದ್ದಾವೆ, ಆ ಅಂಗಡಿಗಳ ಒಳಭಾಗಕ್ಕೂ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ದೃಶ್ಯದಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿನ ಮಂಜುನಾಥ ನಗರದ ದೃಶ್ಯ. ಮಳೆಯ ಆರ್ಭಟದ 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು ಕಡೆ ಮಂಜುನಾಥ ನಗರದಲ್ಲಿ ಅಂಗಡಿ ಒಳಭಾಗಕ್ಕೂ ನುಗ್ಗಿದಂತಹ ನೀರು ಎಂಥ ಅವಾಂತರ ಸೃಷ್ಟಿ ಮಾಡಿಬಿಟ್ಟಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ ಒಂದು ದೃಶ್ಯದಲ್ಲಿ. ಮತ್ತೊಂದು ಭಾಗದಲ್ಲಿ ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಅಂಡರ್ ಪಾಸ್ ಇದೆ. ಆ ಅಂಡರ್ ಪಾಸ್ ನಲ್ಲಿ BMTC ಬಸ್ಸೇ ತಗ್ಗು ಹಾಕೊಂಡ್ಬಿಟ್ಟಿದೆ. ಭಾರಿ ಪ್ರಮಾಣದಲ್ಲಿ ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಂಡು ಬಿಟ್ಟಿದೆ. ಮೇಲ್ಭಾಗದಿಂದ ನೀವು ಗಮನಿಸಬಹುದು ದೃಶ್ಯಗಳಲ್ಲಿ ಜಲಪಾತದ ರೀತಿ ಅಂಡರ್ ಪಾಸ್ಗೆ ನೀರು ಸುರಿತಾ ಇದೆ. ಹಾಗಾಗಿ BMTC ಬಸ್ ಮೂವ್ ಆಗದೆ ಅಲ್ಲೇ ಸ್ಟಾಪ್ ಆಗ್ಬಿಟ್ಟಿದೆ, ತಗ್ಗು ಹಾಕೊಂಡ್ಬಿಟ್ಟಿದೆ. ಇನ್ನೊಂದ್ ಕಡೆ ಚಾಲುಕ್ಯ ಸರ್ಕಲ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಚಾಲುಕ್ಯ ಸರ್ಕಲ್ ಆಗ್ಲೇ ಹೇಳಿದೆ, ಜನನಿಬಿಡ ರಸ್ತೆ, ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ಗಳು ಓಡಾಡುವಂತಹ ರಸ್ತೆ. ಆ ರಸ್ತೆಯಲ್ಲಿ ಮರ ಬಿದ್ದಂತಹ ಪರಿಣಾಮ, ಬೃಹತ್ತಾದಂತಹ ಮರ ಧರೆಗುರುಳ್ಬಿಟ್ಟಿದೆ. ಅದರ ಪರಿಣಾಮ ಟ್ರಾಫಿಕ್ ಜಾಮ್ನ ಆ ಭಾಗದಲ್ಲಿ ಹೋಗುವಂತಹ ಜನ ಎದುರಿಸಿದ್ರು. ಈಗ BBMPಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮರವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ ಕೆಲ ಗಂಟೆಗಳಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಆಗಿರುವಂತಹ ಅವಾಂತರಗಳು, ಆಗಿರುವಂತಹ ಎಡವಟ್ಟುಗಳು, ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಗಮನಿಸ್ತಾ ಇದ್ದೀರಿ ನ್ಯೂಸ್ ಫಸ್ಟ್ನ ಸ್ಕ್ರೀನ್ನಲ್ಲಿ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ, ಇದು ಶೇಷಾದ್ರಿಪುರಂ ಅಂಡರ್ ಪಾಸ್ನದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಳೆ ನೀರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಪಾಟಿ ಕಸ ತುಂಬಿಟ್ರೆ ಅಂಡರ್ ಪಾಸ್ನಲ್ಲಿ ಕಂಪ್ಲೀಟ್ ನೀರು ಆ ಮೋರಿ ಒಳಗೆ ಹೋಗದೇನೆ ಬ್ಲಾಕ್ ಆಗ್ಬಿಡುತ್ತೆ. ಹಾಗೆ ಬ್ಲಾಕ್ ಆಗಿ ಜನ ಪರದಾಟವನ್ನು ಅನುಭವಿಸಿದ ಮೇಲೆ ಈಗ ಜನ ಎಲ್ಲ ಒಟ್ಟಾಗಿದ್ದಾರೆ, ಸಿಬ್ಬಂದಿ ಒಟ್ಟಾಗಿದ್ದಾರೆ. ಹಾಕಿ ಸಿಕ್ಕಾಕೊಂಡಿರುವಂತಹ
ಕಸ ಏನಿದೆ, ಆ ಮೋರಿ ಬ್ಲಾಕ್ ಯಾವ ಕಾರಣಕ್ಕಾಗಿದೆಯೋ ಆ ಕಸವನ್ನ ಅಲ್ಲಿಂದ ತೆರವು ಮಾಡುವಂತಹ ಕೆಲಸ ಈಗ ಆಗ್ತಾ ಇದೆ. ಇದನ್ನೆಲ್ಲ BBMP ಮೊದಲೇ ಮಾಡ್ಕೊಳ್ಬೇಕಾಗಿತ್ತು, ಈ ಪ್ರಿಪರೇಷನ್ ಮೊದಲೇ ಆಗಬೇಕಾಗಿತ್ತು. ಈ ಬಾರಿಯೂ ಮಳೆಗೆ ಸೂಕ್ತ ರೀತಿಯಲ್ಲಿ ಪಾಲಿಕೆ ಸಿದ್ಧತೆ ಮಾಡ್ಕೊಂಡಿಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಟಿಸ್ತಾ ಇದೆ. ಇವತ್ತು ಕಳೆದ 2-3 ಗಂಟೆಗಳಿಂದ ಸುರಿತಾ ಇರುವಂಥ ಈ ಧಾರಾಕಾರ ಮಳೆ. ಸರ್ ಇದಾಗಿ 1.5 ಅವರ್ ಆಯಿತು. 1.5 ಅವರಿಂದ ಯಾರೂ ಬಂದಿಲ್ಲ. ಎಲ್ಲ ಇವಾಗ ಬಂದಿದ್ದಾರೆ. ಮಳೆ ಹೋಗಿ ನಾವೆಲ್ಲ ಕ್ಲೀನ್ ಆದಮೇಲೆ ಬಸ್ಸು ನಿಂತು, ಒಂದು ಕಾರ್ ನಿಂತು, 2 ವೀಲರ್ ನಿಂತು ಯಾರೂ ಬಂದಿಲ್ಲ. ಇವಾಗ ಬಂದಿದ್ದಾರೆ ಎಲ್ಲರೂ. ಅದು ಏನು ಎಂತ ಅಂತ ನಮಗೆ ಗೊತ್ತಿಲ್ಲ ಸರ್. ಸರ್ ಇದು ಅಂಡರ್ ಪಾಸು ಡೌನ್ ಇದೆ. ಡೌನ್ ಇರೋ ಕಾರಣ ಮಳೆ ತುಂಬ್ತಾ ಇತ್ತು. ಇದು ಪೂರ್ತಿ ರೆಡಿ ಮಾಡಿದರು. ಫುಲ್ಲು ಆನಂದರಾವ್ ಸರ್ಕಲಿಂದ ಸೆಂಟ್ರಲ್ ತನಕ ಫುಲ್ಲು ಅಗದಿ ಫುಲ್ ಮಾಡಿದ್ದಾರೆ. ತಿರ್ಗಾ ಏನು ಗೊತ್ತಿಲ್ಲ, ಎಲ್ಲ ಫುಲ್ಲು ಬ್ಲಾಕ್ ಆಗಿತ್ತು. ಬ್ಲಾಕ್ ಆಗಿ ಫುಲ್ಲು ಮಳೆ ಬಂದು ನಿಂತ ಮೇಲೆ ಎಲ್ಲರೂ ಬಂದಿದ್ದಾರೆ. ಇದು ಬ್ಲಾಕ್ ಆಗಲಿ ಇನ್ನೊಂದಾಗಲಿ ಸರ್, ಇಲ್ಲಿ ಸಿಂಬಂದಿ ಇರಬೇಕಲ್ವಾ? ಯಾರು ಇಲ್ವಲ್ಲ, ಹೆಂಗೆ ಎಲ್ಲರೂ ಎಲ್ಲ ಮುಗ್ದ ಮೇಲೆ ಬರೋದಾ? ಬಸ್ಸಲ್ಲಿ ಒಂದು 20 ಜನ ಮೇಲಿದ್ರು ಸರ್. ಮಗು ಬೇರೆ ತಂದಿದ್ದಾರೆ. ಹೆಂಗೆ ಬಸ್ ಇಲ್ಲಿ ನಿಂತೋಗ್ಬಿಡ್ತು, ಹೆಂಗೆ ತಗೊಂಡು ಹೋಗೋಕ್ಕಾಗುತ್ತೆ ಅವ್ರನ್ನ ಹೇಳಿ? ಲೇಡೀಸ್ ಬೇರೆ, ವಯಸ್ಸಾದವರು, ಏನೋ ಹೆಚ್ಚು ಕಡಿಮೆ ಆಗಿ ಬಿದ್ದು ಸತ್ತೋದ್ರು ಯಾರು ತಲೆ ಕೆಡ್ಸ್ಕೊಳ್ಳೋರು ಯಾರೂ ಇಲ್ಲ. ನಮ್ಮ ಏರಿಯಾ ಪಕ್ಕದಲ್ಲಿ ಇದೆ ಅಂತ ನಾವು ಓಡಿ ಬರ್ತೀವಿ ಏನೋ ಒಂದು ಆದ್ರೆ. ಇದು 1 ಟೈಮ್ ಬಂದಿಲ್ಲ ಸರ್, ಒಂದು 100 ಟೈಮ್ ಬಂದಿದ್ದೀವಿ. ಪ್ರತಿ ಬಾರಿ ನಾವೇ ಬರೋದು ಫಸ್ಟು. ನಾವು ನಮ್ಮ ಏರಿಯಾದವರು ಎಲ್ಲರೂ ಬಂದಿದ್ದಾರೆ. ಅವ್ರು ಕುಮಾರಣ್ಣ ಅಂತ ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ? ಅವ್ರು ಬಂದು ಅವ್ರು ಮಾಡಿದ ಮೇಲೆ ಎಲ್ಲ ಬಂದು ಕೈ ಹಾಕ್ತಾ ಇದ್ದಾರೆ. 7 ಗಂಟೆಲಿ ಬಂದು ಬಸ್ ಸಿಕ್ಕಾಕೊಂತೀವಿ ಸರ್. ನಾವು ಮೇಲ್ಗಡೆಯಲ್ಲಿ ನೋಡಿದ ಕಾಂಪೌಂಡಿಂದ ಇವಾಗಂತ ಇಲ್ಲ, 90s ನಾವು ಬಂದ್ ಮಾಡ್ತಾ ಇದೀವಿ. ಇವಾಗ ರೀಸೆಂಟಾಗಿ ಮೋರಿ ಮಾಡಿದ್ರು. ಎಲ್ಲ ಆದಮೇಲೆ BBMP ಅವ್ರು ಯಾರೋ ಸೆಕ್ಯೂರಿಟಿ ಬಂದು ನಿಂತ್ಕೊಂಡಿದ್ರು. ನಾವು ಹೇಳಿದೆ ಬಸ್ ತಳ್ದು ಬಸ್ಸಲ್ಲಿರೋರೆಲ್ಲ ಆಚೆ ಕಳಿಸು, ಆಮೇಲೆ ಎಲ್ಲಿ ಇದಾಗಿದೆ ಅಂತ ನಾವು ಕ್ಲಿಯರ್ ಮಾಡಿದ್ವು. ನೀರು ಕ್ಲಿಯರ್ ಮಾಡಿದ್ಮೇಲೆ ಇವಾಗ ಬಂದು ಅವ್ರು ಮಾಡ್ತಾ ಇದ್ದಾರೆ. ಮಾಮೂಲಿ ಕಸ ಮಳೆ ಬಂದ್ಮೇಲೆ ಕಸ ಹೊಡ್ಕೊಂಡು, ಆದರೆ ಮುಂಚೆ ಇವತ್ತು ತೊಗೊಳ್ಬೇಕಷ್ಟೇ ಜನಗಳು ಬಂದು. ಇದು ನಮ್ಮ ಹೊರಗಡೆಯಿಂದ ಬಂದಿರೋ ಕಸ ಸರ್, ರೋಡ್ ಕಸ ಇಲ್ಲ. ಇದು ಆಪೋಸಿಟ್ KB ಇದೆಲ್ಲ, ಅದು ದಿನಸರಿ ಪಬ್ಲಿಕ್ ಮಾಡೋ ಕಸಗಳು, ಮರದ ಕಸಗಳು ಬಂದು ಕಟ್ಕೊಂಡಿರೋದು ಈ ರೋಡಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.